ಈ ಭಾಷಣ ಮಾಲಿಕೆಯನ್ನ ಪ್ರಾರಂಭ ಮಾಡ್ತೀನಿ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲ. ಕಳೆದ ಹಲವಾರು ಸಂಚಿಕೆಗಳಿಂದ ನಾವು ವಿಶ್ವಾಮಿತ್ರರ ಕಥಾಭಾಗವನ್ನ ನೋಡ್ತಾ ಇದ್ದೀವಿ. ರಾಮಾಯಣದ ಈ ಬಾಲಕಾಂಡದಲ್ಲಿ ಬರ್ತಕ್ಕಂಥದ್ದು. ಈಗ ವಿಶ್ವಾಮಿತ್ರರ ಕಥಾಭಾಗದ 7ನೇ ಅಂಕಕ್ಕೆ ನಾವು ಕಾಲಿಟ್ಟಿದ್ದೇವೆ. ಕಳೆದ ಸಂಚಿಕೆಗಳಲ್ಲಿ ತ್ರಿಶಂಕುವಿನ ವೃತ್ತಾಂತ, ಅದರ ನಂತರ ಅಂಬರೀಷ ಮತ್ತು ಶುನಶೇಪನ ವೃತ್ತಾಂತವನ್ನ ನೋಡಿದ್ವಿ. ಅಲ್ಲಿ ಕಳೆದ ಸಂಚಿಕೆಯಲ್ಲಿ ಅಂಬರೀಷನ ಯಜ್ಞಪಶು ಕಾಣೆಯಾಗೋದು, ಅದನ್ನ ಇಂದ್ರ ತಗೊಂಡು ಹೋಗಿರ್ತಾನೆ. ಅದಕ್ಕೆ ಪರ್ಯಾಯವಾಗಿ ಒಬ್ಬ ಮನುಷ್ಯನನ್ನೇ ಬಲಿ ಕೊಡ್ಬೇಕಂತ ಪರಿಸ್ಥಿತಿ ಬರುತ್ತೆ. ಆಗ ಅಂಬರೀಷ ಅವನು ಹುಡ್ಕೊಂಡು ಹೋಗ್ತಾನೆ. ಅಲ್ಲಿ ಯಾರು ಶುನಶೇಪನ ತಂದೆ, ಅವ್ರ ಹೆಸರೇನು, ಋಷಿಕ ಮುನಿ. ಆ ಋಷಿಕ ಮುನಿಯನ್ನ ಬಂದು ಕೇಳ್ತಾನೆ. ಅವರು ನಮ್ಮ ವಿಶ್ವಾಮಿತ್ರರ ಭಾವ, ಅಂದ್ರೆ ಅಕ್ಕನ ಗಂಡ, ಸತ್ಯವತಿಯ ಗಂಡ ಆಗಿರ್ತಾರೆ. ಅವ್ರಿಗೆ ದೊಡ್ಡ ಮಗ ಬೇಕು ಅಂತಾನೆ ಸತ್ಯವತಿ ಚಿಕ್ಕ ಮಗ, ಅವ್ರ ಹೆಂಡತಿ ನನಗೆ ಚಿಕ್ಕ ಮಗು ಇರ್ಲಿ ಅಂತ ಹೇಳ್ತಾರೆ. ಮಧ್ಯದಲ್ಲಿ ಇರ್ತಕ್ಕಂಥ ಶುನಶೇಪನ್ನ ಅವನಿಗೆ ಬೇಜಾರಾಗಿ ನಾನೇ ಬರ್ತೀನಿ ಅಂತ ಹೊರಡ್ತಾನೆ. ದಾರಿನಲ್ಲೆಲ್ಲ ಅವನಿಗೆ ಬಳಲಿಕೆ, ಅದರಿಂದೆಲ್ಲ ಮಧ್ಯದಲ್ಲಿ ವಿಶ್ವಾಮಿತ್ರ ಆಶ್ರಮಕ್ಕೆ ಬಂದಾಗ ಅವ್ರ ಮಾವನ್ನ ಕಂಡು ಅವ್ರಿಗೆ ತುಂಬಾ ಬೇಜಾರಾಗಿ ಅವನ ಕಥೆನೆಲ್ಲ ಹೇಳ್ಕೊಡ್ತಾನೆ. ಅವ್ರನ್ನ ವಿಶ್ವಾಮಿತ್ರರು ರಕ್ಷಣೆ ಮಾಡ್ತಾರೆ. ಅದೇ ರೀತಿಯಾಗಿ ಅಲ್ಲಿ ಯಾವುದೇ ರೀತಿಯಾದಂತಹ ಅಂಬರೀಷನ ಯಾಗಕ್ಕೆ ಲೋಪ ಬರಲ್ಲ. ಅದೇ ರೀತಿಯಾಗಿ ಶುನಶೇಪನ ಪ್ರಾಣ ಕೂಡ ಉಳಿಯುತ್ತೆ. ಇಲ್ಲಿ ತನಕ ನೋಡಿದ್ವಿ. ಅದರಿಂದನೂ ಎಲ್ಲ ಮತ್ತೆ ನಮ್ಮ ವಿಶ್ವಾಮಿತ್ರರಿಗೆ ತಪಸ್ಸಿಗೆ ಒಂದು ರೀತಿಯಿಂದ ಭಂಗ, ಅಂದ್ರೆ ಅವರ ಗುರಿಯಿಂದ ಭಂಗ ಆಗಿತ್ತು. ಮತ್ತೆ ಅವರು ಕಠಿಣ ತಪಸ್ಸನ್ನ ಮಾಡ್ತಾರೆ. ಕಠಿಣ ತಪಸ್ಸನ್ನು ಮಾಡಿದಾಗ ಬ್ರಹ್ಮ ಪ್ರತ್ಯಕ್ಷನಾಗಿ, ನೀವು ಹಿಂದೆ ಅವರು ರಾಜ ಋಷಿ ಆಗಿದ್ರು, ಇಂದಿಂದ ಇವ್ರನ್ನ ನಿಮ್ಗೆ ಋಷಿ ಅಂತ ಕರಿತೀರಿ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಪಾಪ ಮತ್ತೆ ಬೇಜಾರಾಗತ್ತೆ ವಿಶ್ವಾಮಿತ್ರರಿಗೆ. ಎಷ್ಟೊಂದು ಕಠಿಣವಾದ ತಪಸ್ಸು ಮಾಡಿದೀನಿ, ಬರೀ ಋಷಿ ಅಂತ ಕರೀತಾರಲ್ಲ, ಏನು ನಾನು ಯಾವಾಗ ಬ್ರಹ್ಮ ಋಷಿ ಆಗೋದು ಅಂತ ಹೇಳಿ ಮತ್ತೆ ಅವರು ಆ ತಪಸ್ಸಿನಲ್ಲಿ ಅನುಷ್ಠಾನಗೊಳ್ತಾರೆ. ಘೋರ ತಪಸ್ಸಿನಲ್ಲಿ ಮಗ್ನರಾಗ್ತಾರೆ. ಆಗ ಅಲ್ಲಿ ಎಲ್ಲಿ ಪುಷ್ಕರ ತೀರ್ಥ ಅಂತ ಏನಿರುತ್ತೆ, ಪುಷ್ಕರ ತೀರ್ಥದಲ್ಲಿ ಅಪ್ಸರೆಯಾದಂತ ಅಪ್ರಮಿತ ಸುಂದರಿಯಾದಂತ ಪ್ರತಿಮ ಸುಂದರಿಯಾದಂತ ಮೇನಕ್ಕೆ ಬರ್ತಾಳೆ. ಅವಳು ಆ ಮೇನಕ್ಕೆ ಆ ಪುಷ್ಕರ ತೀರ್ಥದಲ್ಲಿ ಸ್ನಾನ ಮಾಡ್ತಿರ್ತಾಳೆ ಅಥವಾ ವಿಹಾರ ಮಾಡ್ತಿರ್ತಾಳೆ. ಆಗ ವಿಶ್ವಾಮಿತ್ರರಿಗೆ ನೋಡಿದ ತಕ್ಷಣ ತುಂಬಾ ಮೋಹಿತರಾಗ್ತಾರೆ. ಅವಳಗೆ ತುಂಬಾ ಇಷ್ಟ ಆಗುತ್ತೆ. ಆಗ ಅವಳನ್ನ ಕೇಳ್ಕೊಳ್ತಾರೆ, ಏನಂತ, ರೂಪೇಣ ಪ್ರತಿಮಾಂ ತತ್ರ ವಿದ್ಯುತಂ ಜಲದೇದ್ಯತ ಅಂತ. ಅಂದ್ರೆ ಇದು ಎಂತ ಅದ್ಭುತವಾದ ಪ್ರತಿಮಾಲಂಕಾರ ಇಲ್ಲಿ ಉಪಯೋಗಿಸಿದ್ದಾರೆ ಅಂದ್ರೆ, ಅವಳು ಹೇಗ್ ಕಾಣ್ತಾ ಇದ್ಲು ಅಂತ ಅಂದ್ರೆ, ಈಗ ಈ ಮೇಘಗಳ ಮಧ್ಯೆ ಹೊಳೆಯುತ್ತಲ್ಲ ಮಿಂಚು, ಆ ರೀತಿಯಾಗಿ ಮೆನಕೆ ಕಾಣ್ ಬಂದ್ಲಂತೆ ಇವ್ರಿಗೆ, ವಿಶ್ವಾಮಿತ್ರರಿಗೆ. ಈಗ ಮಳೆಗಾಲ, ಆದ್ರಿಂದ ಈ ಮೋಡಗಳ ಮಧ್ಯೆ ತಮ್ಗೇನಾದ್ರೂ ಮಿಂಚು ಕಾಣಿಸಿದ್ರೆ ತಾವು ಮೇನಕೆಯನ್ನ ನೆನ್ಸ್ಕೋಬಹುದು ಅಂತ ಹೇಳ್ತಾ ಅವಳಿಗೆ ಕರೀತಾರೆ. ನೀನು ಬಾಮ್ಮ, ನಮ್ ಜೊತೆನೆ ಇರು, ಸಂಸಾರ ಮಾಡು, ನನ್ ಜೊತೆನೆ ಇದ್ದು ನನಗೆ ನೀನು ಅನುಗ್ರಹ ಮಾಡ್ಬೇಕು ಅಂತ ಕೇಳ್ಕೊಳ್ತಾಳೆ. ಅವಳು ಒಪ್ಪಿ ವಿಶ್ವಾಮಿತ್ರರ ಆಶ್ರಮದಲ್ಲಿ ನೆಲೆಸ್ತಾಳೆ. ಅಂದ್ರೆ ಒಂದು ರೀತಿಯಾಗಿ ಅವರಿಬ್ರು ಸಂಸಾರ ಮಾಡ್ತಾ ಇರ್ತಾರೆ. ಆಗ ಇದು ಈ 10 ವರ್ಷ ಸುಮಾರು ಅವರು ಸಂಸಾರ ಮಾಡ್ತಾರೆ. ಇದನ್ನ ವಿಶ್ವಾಮಿತ್ರರ ಒಂದು ಜೀವನವನ್ನ ನಾವು ಅವಲೋಕಿಸಿದ್ರೆ, ಅಂದ್ರೆ ಅವರ ಎಂಟ್ರಿ ನಾವು ನೋಡೋದು ವಸಿಷ್ಠರ ಆಶ್ರಮಕ್ಕೆ ಬಂದಾಗ ಮತ್ತೆ ಇಲ್ಲಿ ತನಕ, ಇದು ಪಾಪ ತುಂಬಾ ಸುಖಕರವಾದಂತ ಜೀವನ ವಿಶ್ವಾಮಿತ್ರರ ಲೈಫಲ್ಲಿ. ಅಂದ್ರೆ 10 ವರ್ಷ ಒಂದೇ ಕಡೆ ನೆಲೆಸಿ ಒಂದು ಒಳ್ಳೆ ಸಂಸಾರವನ್ನ ನಡೆಸ್ತಾ ಇರ್ತಾರೆ. ಅವರು ಒಂದು ದೃಷ್ಟಿಯಿಂದ ಅವರ ಗುರಿಯಿಂದ ವಿಚಲಿತರಾದ್ರು ಕೂಡ ಅವರ ಬಹಳಷ್ಟು ಸುಖಪಟ್ಟ ಕಾಲ, ಆಯ್ತಾ, ಒಂಥರ ರೊಮ್ಯಾಂಟಿಕ್ ಪಾರ್ಟ್ ಆಫ್ ವಿಶ್ವಾಮಿತ್ರಾಸ್ ಲೈಫ್ ಅಂತಾನೆ ಹೇಳ್ಬೋದು. ಒಂದು ಆ ಅದ್ಭುತವಾದಂತ ಒಂದು ಶೃಂಗಾರಕರವಾದಂತ ಜೀವನ ಈ 10 ವರ್ಷ. ಆದ್ರೆ ಈ ಕಥಾ ಪ್ರಸಂಗವನ್ನ ನಮ್ಮ ಮಹರ್ಷಿ ವಾಲ್ಮೀಕಿಗಳು ತುಂಬಾ ಸಂಕ್ಷಿಪ್ತವಾಗಿ ಹೇಳಿ ಮುಂದುವರಿಸ್ಬಿಡ್ತಾರೆ. ಇಲ್ಲಿ ಸ್ವಲ್ಪ ವಿಷಯಾಂತರ ಆದ್ರೂ ಕೂಡ ನಾನು ಒಂದು ವಿಷಯವನ್ನು ಪ್ರಸ್ತಾಪನೆ ಮಾಡ್ಬೇಕು. ಅದು ದೇವುಡು ನರಸಿಂಹಶಾಸ್ತ್ರಿಗಳು ಬರೆದಂತ ಮಹಾ ಬ್ರಾಹ್ಮಣ ಕಾದಂಬರಿ ಏನಿದೆ, ಅದ್ರಲ್ಲಂತೂ ಅವರು ಎಷ್ಟು ಅದ್ಭುತವಾಗಿ ಇದನ್ನ ವರ್ಣನೆ ಮಾಡಿದ್ದಾರೆ ಅಂದ್ರೆ ಆಸಕ್ತರು ಓದ್ಬೇಕು. ಹೆಚ್ಚಾಗಿ ಈ ಮೇನಕಾ ಕಥಾ ಪ್ರಸಂಗವನ್ನ ಇಲ್ಲಿ ಅವರು ಹೇಗೆ ವಾಲ್ಮೀಕಿಯ ಈ ರಾಮಾಯಣವನ್ನ ಕಾಂಡ ಮತ್ತು ಸರ್ಗಗಳಲ್ಲಿ ನಾವು
ಡಿವೈಡ್ ಮಾಡ್ತೀವಿ, ಅದೇ ರೀತಿಯಾಗಿ ಇವರು ತರಂಗಗಳು ಅಂತ ಕರೆದಿದ್ದಾರೆ. ಅಂದ್ರೆ 30ನೇ ತರಂಗದಿಂದ ಪ್ರಾರಂಭ ಆದಂತ ಈ ಮೇನಕೆ ಕಥಾ ಪ್ರಸಂಗ 42ನೇ ತರಂಗ ತನಕ ಬರುತ್ತೆ. ಅಂದ್ರೆ ಸುಮಾರು 45ರಿಂದ 50 ಪುಟಗಳು ಇದರ ವಿಸ್ತಾರ, ಕಥೆಯ ವಿಸ್ತಾರ ಬರುತ್ತೆ. ಅಷ್ಟು ಅದ್ಭುತವಾದ ವರ್ಣನೆ ಇದೆ. ಆದ್ರೆ ನಮ್ಮ ವಾಲ್ಮೀಕಿಗಳು ಕೇವಲ ಒಂದೇ ಒಂದು ಸರ್ಗದಲ್ಲಿ ಸುಮಾರು 15 ಶ್ಲೋಕಗಳಲ್ಲಿ ಇದನ್ನ ಮುಗಿಸ್ಬಿಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಪ್ರಮುಖವಾಗಿ ನಾವು ಕಾಣುವಂಥದ್ದು ಮೇನಕೆ ಮತ್ತೆ ವಿಶ್ವಾಮಿತ್ರರ ಪ್ರೀತಿ, ಪ್ರಣಯ, ವಿರಹ ತುಂಬಾ ಅದ್ಭುತವಾದ ಶೃಂಗಾರವಾಗಿ ಮೂಡಿ ಬಂದಿದೆ. ಅದು ಅಲ್ಲದೆ ವಿಶ್ವಾಮಿತ್ರರು ಮೇನಕೆಯಿಂದ ಹಲವಾರು ವಿದ್ಯೆಗಳನ್ನ ಕಲಿತಾರೆ. ಅವಳು ಕೂಡ ಹಲವಾರು ವಿಷಯಗಳನ್ನ ಅವ್ರಿಗೆ ತಿಳಿಸ್ಕೊಡ್ತಾರೆ. ಅದು ದೇವುಡು ಅವರು ಹೆಚ್ಚಾಗಿ ಸಿನಿಮಾ ನಾಟಕಗಳ ಅನುಭವ ಕೂಡ ಅವ್ರಿಗಿತ್ತು. ಸಿನಿಮಾ ಡೈರೆಕ್ಟ್ ಕೂಡ ಮಾಡಿದ್ರಿಂದ ಅವರು ಹಲವೊಂದು ಟೆಕ್ನಿಕ್ ನ ಅದರದ್ದೆಲ್ಲ ಉಪಯೋಗಿಸ್ಕೊಂಡಿದ್ದಾರೆ ಕಾದಂಬರಿನಲ್ಲಿ. ಅಂದ್ರೆ ಈ ತ್ರಿಶಂಕು ಸ್ವರ್ಗ ಸೃಷ್ಟಿಯಾಗೋ ಸಂದರ್ಭದಲ್ಲಿ ಒಂದು ಘಟನೆ ಆಗತ್ತೆ. ಇಂದ್ರ ಎಲ್ಲ ಬರ್ತಾನಲ್ಲ, ಅಲ್ಲ ವಿಶ್ವಾಮಿತ್ರ ನೀವೇನೋ ಸೃಷ್ಟಿ ಮಾಡ್ಬಿಟ್ರಿ, ಇವಾಗ ಸ್ವರ್ಗನೇ ನಿಮ್ಮ ಹತ್ರ ಬಂದ್ರೆ ಏನ್ ಮಾಡ್ತೀರಾ ಅಂತ ಒಂದೇನೋ ಹಿಂಟ್ ಕೊಟ್ಟು ಹೋಗಿರ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಸ್ವರ್ಗನೇ ಅಂದ್ರೆ ಮೇನಕೆ ರೂಪದಲ್ಲಿ ಸ್ವರ್ಗನೇ ಬಂತು ಅಂತ ಒಂದು ಮುಂದೆ ನಡೆಯುವಂಥದ್ದನ್ನ ಹಿಂದೆನೆ ಹೇಳ್ತಾರೆ. ಅದನ್ನ ವಿಶ್ವಾಮಿತ್ರರು ಪದೇ ಪದೇಯಾಗಿ ಯೋಚನೆ ಮಾಡೋ ಹಂಗ್ ಮಾಡ್ತಾರೆ. ಅಂದ್ರೆ ಇದು ಒಂದು ಸಿನಿಮಾ ಅಥವಾ ನಾಟಕಗಳಲ್ಲಿ ಬರ್ತಕ್ಕಂತ ಟೆಕ್ನಿಕ್ ನ ದೇವುಡವರು ಕಾದಂಬರಿನಲ್ಲಿ ಅದ್ಭುತವಾಗಿ ಅಳವಡಿಸ್ಕೊಂಡಿದ್ದಾರೆ. ಆಮೇಲೆ ಒಟ್ಟಿನಲ್ಲಿ ವಿಶ್ವಾಮಿತ್ರ ಕಥಾ ಪ್ರಸಂಗದಲ್ಲಿ ಇದು ಒಂದು ಉತ್ತಮವಾದ ಭಾಗ, ನನಗೆ ತುಂಬಾ ಇಷ್ಟವಾದಂತ ಭಾಗ. ಆದ್ರೆ ಈ ಒಂದು 10 ವರ್ಷಗಳ ಸಂಸಾರ ಆದ ತಕ್ಷಣ ವಿಶ್ವಾಮಿತ್ರರಿಗೆ ಎಂದಿನಂತೆ ಜ್ಞಾನೋದಯ ಆಗತ್ತೆ, ಕಣ್ಣು ಬಿಡ್ತಾರೆ. ಅಷ್ಟೊತ್ತಿಗೆ ತುಂಬಾ ಬೇಜಾರಾಗ್ಬಿಡುತ್ತೆ, ಏನು ನನ್ನ ಗುರಿಯಿಂದ ವಿಚಲಿತನಾಗ್ಬಿಟ್ಟೆ, ನಿಟ್ಟುಸಿರು ಬಿಡ್ತಾರೆ, ತುಂಬಾ ಪಶ್ಚಾತ್ತಾಪ ಪಡ್ತಾರೆ. ಪಶ್ಚಾತ್ತಾಪ ನಿಟ್ಟುಸಿರು ಅವ್ರದ್ದು ಸಿಟ್ಟು ಗೊತ್ತಲ್ಲ, ತುಂಬಾ ಫೇಮಸ್ ವಿಶ್ವಾಮಿತ್ರರು. ಅಷ್ಟೊತ್ತಿಗೆ ಮೇನಕೆ ಕೂಡ ಹೆದರ್ಕೊಂಡ್ಬಿಡ್ತಾಳೆ, ಭಯ ಪಡ್ತಾಳೆ, ಕೈ ಮುಗಿದು ಪಾಪ ಕಂಪಿಸ್ತಾ ನಿಂತ್ಬಿಡ್ತಾಳೆ. ಅಷ್ಟೊತ್ತಿಗೆ ನೋಡಿ ವಿಶ್ವಾಮಿತ್ರರಿಗೆ ಆದಂತ ಬದಲಾವಣೆ, ಅದ್ಭುತವಾದಂತ ಬದಲಾವಣೆ. ವಿಶ್ವಾಮಿತ್ರ ಅವರು ವಿಶ್ವಕ್ಕೆ ಮಿತ್ರರು, ಫ್ರೆಂಡ್ ಅಂತ ಒಂದು ಬದಲಾವಣೆ ಕೌಶಿಕರಿಂದ ಒಂದು ವಿಶ್ವಾಮಿತ್ರರಾಗಿ ಆಗ್ಲೇ ಅವರು ಮೇಲಕ್ಕೆ ಹೋಗಿದ್ದಾರೆ. ಅವ್ರೇನ್ ಮಾಡ್ತಾರೆ ಅಂದ್ರೆ ತುಂಬಾ ಪ್ರೀತಿಯಾದ ಮಾತುಗಳಿಂದ ತುಂಬಾ ವಿಶ್ವಾಸಕ್ಕೆ ಅವಳನ್ನ ತಗೊಂಡು ಅವರ ಗುರಿಗಳನ್ನ ಹೇಳಿ ಅವಳನ್ನ ಮತ್ತೆ ಇಂದ್ರಲೋಕಕ್ಕೆ ಕಳಿಸ್ಕೊಡ್ತಾರೆ. ಅಂದ್ರೆ ಅವರ ಬ್ರೇಕಪ್ ಕೂಡ ತುಂಬಾ ಅದ್ಭುತವಾದಂತ ಡೈವೋರ್ಸ್ ಅಥವಾ ಬ್ರೇಕಪ್ ಕೂಡ ತುಂಬಾ ಚೆನ್ನಾಗಿ ಒಂದು ಉತ್ತಮ ರೀತಿಯಲ್ಲಿ ಆದಂತದ್ದು ಅಂತ ನನಗೆ ಅನ್ಸುತ್ತೆ. ಅಷ್ಟೊತ್ತಿಗೆ ಮತ್ತೆ ಪಾಪ ತುಂಬಾ ಬೇಜಾರಾಗುತ್ತೆ ವಿಶ್ವಾಮಿತ್ರರಿಗೆ. ಇನ್ನ ನನ್ನ ಮತ್ತೆ ತಪಸ್ ಭಂಗ ಆಯ್ತಲ್ಲಪ್ಪ ಅಂತ ಹೇಳಿ ಅವರು ಇಲ್ಲಿ ಇರೋದೇ ಬೇಡ ಅಂತ ಹೇಳಿ ಆ ಪುಷ್ಕರ ತೀರ್ಥದಿಂದ, ಅಂದ್ರೆ ಯಾವಾಗ ನಮ್ಮ ಆ ಪುಷ್ಕರ ತೀರ್ಥದಿಂದ ಉತ್ತರದ ಕಡೆ ಅಂದ್ರೆ ಹಿಮಾಲಯದ ಕಡೆ ಹೊಡ್ತಾರೆ. ಅಂದ್ರೆ ಯಾವಾಗ ನಮ್ಮ ವೆಸ್ಟ್ ಭಾಗದಲ್ಲಿ ಏನಿತ್ತು ಅಂದ್ರೆ ಪಶ್ಚಿಮ ಭಾಗದಲ್ಲಿ, ಭಾರತದ ಪಶ್ಚಿಮ ಭಾಗದಲ್ಲಿ ಇರ್ತಕ್ಕಂಥ ಪುಷ್ಕರ ತೀರ್ಥದಿಂದ ರಾಜಸ್ಥಾನದಲ್ಲಿ ಏನ್ ಬರುತ್ತೆ ಅಲ್ಲಿಂದ ಅವರು ಮೇಲೆ ಉತ್ತರದ ಕಡೆ ಅಂದ್ರೆ ಉತ್ತರೋತ್ತರವಾಗಿ ವಿಶ್ವಾಮಿತ್ರರ ಬೆಳವಣಿಗೆ ಕೂಡ ಇಲ್ಲಿ ಧ್ವನಿಸುತ್ತೆ ಅಂತ ನನ್ನ ಅನ್ಸುತ್ತೆ. ಅವರು ಕೌಶಿಕಿ ನದಿ ತೀರಕ್ಕೆ ಹೋಗಿ ಅಲ್ಲಿ ಆಶ್ರಮವನ್ನ ಸ್ಥಾಪನೆ ಮಾಡಿಕೊಂಡು ಮತ್ತೆ ಒಂದು 1000 ವರ್ಷಗಳನ್ನ ಕಠೋರವಾದಂತ ತಪಸ್ ಮಾಡ್ತಾರೆ. ಆಗ ಮಹರ್ಷಿಗಳು ಅದಲ್ಲದೆ ದೇವತೆಗಳು ಎಲ್ಲರೂ ಬಂದು ಬ್ರಹ್ಮನನ್ನ ಕೇಳ್ತಾರೆ, ನೋಡಿ ದೊಡ್ಡ ಋಷಿ ಅಂತ ಏನೋ ಕರೆದ್ಬಿಟ್ಟೆ, ಅವನು ದೊಡ್ಡ ತಪಸ್ಸನ್ನು ಮಾಡಿ ಸಿದ್ಧಿ ಮಾಡಿದ್ದಾನೆ, ಅವನಿಗೆ ಹೋಗಿ ನೀನು ಕರುಣೆ ಮಾಡು ಅಂತ ಕೇಳ್ಕೊತಾರೆ. ಆಗ ಮತ್ತೆ ಬ್ರಹ್ಮ ಪ್ರತ್ಯಕ್ಷ ಆಗಿ, ಆಯ್ತು ನೀನು ಇವತ್ತಿನಿಂದ ಮಹಾಋಷಿ ಅಥವಾ ಮಹರ್ಷಿ ಆಗ್ತೀಯಾ ಅಂತ. ಅಂದ್ರೆ ರಾಜಋಷಿ ಅಂತ ಕರೆಸ್ಕೊಂಡ್ರು, ಅಲ್ಲಿ ರಾಜಋಷಿಯಿಂದ ಋಷಿ ಆದ್ರು, ಋಷಿಯಿಂದ ಈಗ ಮಹಾಋಷಿ ಅಥವಾ ಮಹರ್ಷಿ ಆಗಿ ಅವ್ರಿಗೆ ನೀವು ಮಹರ್ಷಿ ಅಂತ ಕರ್ಸ್ಕೊತಾರೆ. ಇಷ್ಟೊತ್ತಿಗೆ ಮುಂಚೆ ಈ ರಾಜಋಷಿ ಆದಾಗ ಅವ್ರಿಗೆ ತುಂಬಾ ಬೇಜಾರಾಗ್ತಿತ್ತು ಈ ತರ ಬಂದ್ ಹೇಳಿದಾಗ. ಆಗ್ಲೇ ಈ ಬ್ರಹ್ಮ ಬಂದ್ ಹೇಳಿದಾಗ ಮಹರ್ಷಿ ನೀನು ಅಂತ, ಅಂದ್ರೆ ಅವ್ರಿಗಿನ್ನ ಬ್ರಹ್ಮ ಋಷಿ ಆಗಿಲ್ಲ, ಅಷ್ಟೊಂದು ಬೇಜಾರ್ ಮಾಡ್ಕೊಳ್ಳಿಲ್ಲ ಅವರು. ಅಷ್ಟೊತ್ತಿಗೆ ಆಗ್ಲೇ ಅವರ ತಪಸ್ಸಿದ್ಧಿ ಫಲಿಸ್ತಾ ಇತ್ತು ಅಂತ ಅನ್ಸುತ್ತೆ. ಉತ್ತರೋತ್ತರವಾದಂತ ಆಧ್ಯಾತ್ಮಿಕವಾದಂತ ಬೆಳವಣಿಗೆ ವಿಶ್ವಾಮಿತ್ರರಲ್ಲಿ ಕಾಣ್ತಾ ಇತ್ತು. ಅವರು ಅಷ್ಟೊಂದು ಬೇಜಾರ್ ಮಾಡ್ಕೊಳ್ಳಿಲ್ಲ. ನನ್ಗೆ ಬ್ರಹ್ಮ ಋಷಿ ಅಂತ ನಿನ್ನಿಂದ ಕೇಳಿಸ್ಕೋಬೇಕು, ನಿನ್ನ ಬಾಯಿಂದ ಕೇಳ್ಕೋಬೇಕು ಅಂತ ಆಸೆ, ಏನ್ ಮಾಡ್ಬೇಕು ಅಂತ. ಅಷ್ಟೇ ಬ್ರಹ್ಮ ಹೇಳಿಡ್ತಾನೆ, ನಿನ್ ಸಾಧನೆ ಸಾಕಾಗಿಲ್ಲ, ಇನ್ನ ಸಾಧನೆ ಮಾಡು. ಅಂದ್ರೆ ಇಂದ್ರಿಯಗಳನ್ನ ಇನ್ನ ಗೆದ್ದಿಲ್ಲ ನೀನು, ಇಂದ್ರಿಯಗಳನ್ನ ಗೆಲ್ಲು, ಆಗ ನೀನು ಬ್ರಹ್ಮ ಋಷಿ ಆಗ್ತೀಯ ಅಂತ ಹೇಳಿ ಹೋಗ್ತಾನೆ. ಮತ್ತೆ ಮುಂದೆ
ಮುಂದಿನ ಸಂಚಿಕೆಯಲ್ಲಿ ಅವರು ಬ್ರಹ್ಮಋಷಿಯಾದಂತ ಕಥೆಯನ್ನ ಕೇಳಿ ನಾವು ಆ ವಿಶ್ವಾಮಿತ್ರ ಕಥಾ ಪ್ರಸಂಗವನ್ನ ಸಂಪನ್ನಗೊಳಿಸೋಣ ಅಂತ ಹೇಳ್ತಾ ಇವತ್ತಿಗೆ ನನ್ನ ಈ ಕಥಾ ಪ್ರಸಂಗವನ್ನ ಮುಗಿಸ್ತೀನಿ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ. ನಮಸ್ಕಾರ.